ಹಾಯ್, ಡೆಲಿವರಿ ಡೇಟ್ ಕೇಳ್ತಿದ್ರಲ್ಲ. ಸೊ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡುವಂಥ ಸಮಯ. ಸೊ ಪ್ಯಾಕ್ ಮಾಡೋದಕ್ಕೆ ಅದಕ್ಕೆಲ್ಲ ಏನೇನು ಐಟಮ್ಸ್ ಬೇಕೋ ಅದನ್ನು ಪರ್ಚೇಸ್ ಮಾಡೋವಂಥ ಟೈಮ್. ಸೊ ಪರ್ಚೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಒಂದಷ್ಟು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀವಿ, ಅದನ್ನು ತೋರಿಸ್ತೀನಿ ಏನೇನೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀವಿ ಅಂತ. ಆ್ಯಂಡ್ ಈಗ ಏನೇನೆಲ್ಲ ಪರ್ಚೇಸ್ ಚೀಟಿ ಅಲ್ಲಮ್ಮ, ಅದನ್ನೊಂದು ಲಿಸ್ಟೇ ಮಾಡಿಸ್ಬಿಟ್ಟಿದ್ದಾರೆ ನಮ್ಮಮ್ಮ. ಸೊ ಲಿಸ್ಟ್ ರೆಡಿ ಇದೆ, ಇದ್ರ ಪ್ರಕಾರ ಪರ್ಚೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಏನೇನು ಪರ್ಚೇಸ್ ಮಾಡ್ತೀನಿ ತೋರಿಸ್ತೀನಿ. ಆ್ಯಸ್ ಯೂಶುವಲ್ ಕ್ಯಾಮ್ರಾಗೆ ಬರೆದಿರುವಂತಹ ಪರ್ಸನ್. ಓಕೆ, ಸ್ಟೇ ಟ್ಯೂನ್. ನಾರ್ಮಲ್ ಆಗಿ ನಾನು ಜಾಸ್ತಿ ಆನ್ಲೈನ್ ಶಾಪಿಂಗೇ ಮಾಡೋದು. ನನಗಾಗಿರ್ಬೋದು ಅಥವಾ ಮನೆಗೆ ಏನಾದರೂ ಒಂದು ವಸ್ತು ತಗೋಬೇಕು ಅಂದ್ರೆ ಆನ್ಲೈನ್ ಶಾಪಿಂಗೇ ಮಾಡ್ತಿರ್ತೀನಿ. ಆದ್ರೆ ಮಗುಗೆ ಅಂದಾಗ ನಾವೇ ಅಂಗಡಿಗೆ ಹೋಗಿ ಅಲ್ಲಿ ಕ್ವಾಲಿಟಿ ಚೆಕ್ ಮಾಡಿ ಒಂದೊಂದು ವಸ್ತುನು ತಗೋಬೇಕಾದ್ರೆ ಅದರಿಂದ ಸಿಗೋಂತ ಖುಷಿನೇ ಹೇಳ್ಕೊಳಕ್ಕಾಗಲ್ಲ. ಆಲ್ರೆಡಿ ಈಗ ತಾಯಿ ಆಗಿರೋರ್ಗೆ ಅಥವಾ ನ್ಯೂ ಮಾಮ್ಸ್ಗೆ ಈ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಇನ್ನು ನಮ್ಮ ಮಧುಗಿರಲ್ಲಿ ಹೊಸದಾಗಿ ಮಕ್ಳಿಗೆ ಅಂತಾನೆ ಒಂದು ಬೇಬಿ ಶಾಪ್ ಓಪನ್ ಆಗಿದೆ. ಅಲ್ಲಿಗೆ ವಿಸಿಟ್ ಮಾಡಿದ್ವಿ. ಒಂದಷ್ಟು ಐಟಮ್ಸ್ ಗಳನ್ನ ತಗೋತಾ ಇದ್ವಿ. ಕಟ್ಟೋದು ರಿಬ್ಬು ಎಲಾಸ್ಟಿಕ್ ಎಲ್ಲ ಫಿಕ್ಸ್ಡ್ ರೇಟಾ? 10% ಡಿಸ್ಕೌಂಟ್ ಆಗುತ್ತೆ ಆಲ್ ಐಟಮ್. ನನಗೆ 1ನೇ ತಿಂಗಳಿಂದ 7ನೇ ತಿಂಗಳಾಗೋವರೆಗೂ ನಾನು ತೋರಿಸ್ಕೊಂಡಂತ ಹಾಸ್ಪಿಟಲ್ ಬಂದು ಅನುಪಮ ಹಾಸ್ಪಿಟಲ್ ಅಂತ ಬ್ಯಾಡ್ರಳ್ಳಿಲೇನೆ. ಇನ್ನು 8ನೇ ತಿಂಗಳಿಂದ 9ನೇ ತಿಂಗಳು ತೋರಿಸ್ಕೊಂಡಿದ್ದು ನಾನು ಕೊರಟಗೆರೆಯಲ್ಲಿ ನಟರಾಜ್ ಡಾಕ್ಟರ್ ಅಂತ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅಂಡ್ ನಾನ್ ಪರ್ಸನಲಿ ರೆಫರ್ ಮಾಡ್ತೀನಿ ಸರ್ನ. ಯಾರಾದ್ರೂ ಪ್ರೆಗ್ನೆಂಟ್ ಲೇಡೀಸ್ ಇದ್ರೆ ನಮ್ಮ ಸುತ್ತಮುತ್ತ ಅಂದ್ರೆ ಮಧುಗಿರಿ ಆಗಿರ್ಬೋದು ಅಥವಾ ಕೊರಟಗೆರೆ ಆಗಿರ್ಬೋದು, ಸುತ್ತಮುತ್ತ ಯಾರಾದ್ರೂ ಪ್ರೆಗ್ನೆಂಟ್ ಇದ್ರೆ ಒಳ್ಳೆ ಡಾಕ್ಟರ್ ಹತ್ರ ನಾವು ಕನ್ಸಲ್ಟ್ ಮಾಡಬೇಕು ಅಂತ ಇದ್ರೆ ಪ್ಲೀಸ್ ನಟರಾಜ್ ಸರ್ನ ಕಾಂಟ್ಯಾಕ್ಟ್ ಮಾಡಿ. ಯಾಕೆ ಅಂದ್ರೆ ನಾನು ತುಂಬಾ ಡೌಟ್ ಅಲ್ಲೇ ಹೋಗಿದ್ದು. ನನ್ನ ಆಂಟಿಯವರಾಗಿರ್ಬೋದು ಅಥವಾ ನನ್ನ ಕಸಿನ್ ಆಗಿರ್ಬೋದು ಪ್ರತಿಯೊಬ್ರು ರೆಫರ್ ಮಾಡಿದ್ರು. ಬಟ್ ಹೋದ್ಮೇಲೆ ಗೊತ್ತಾಯ್ತು ಪೇಷಂಟ್ ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಗಾಬರಿ ಪಡಿಸೋದಾಗ್ಲಿ ಅಥವಾ ಸುಮ್ನೆ ಏನೇನೋ ಹೇಳಿ ದುಡ್ಡು ತಗೊಳ್ಳೋದಾಗ್ಲಿ ಏನೂ ಮಾಡಲ್ಲ ಸರ್. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅಂಡ್ ಕೊರಟಗೆರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಸರ್ ಡ್ಯೂಟಿ ಮಾಡ್ತಾರೆ. ಅಂಡ್ ಈ ವಿಡಿಯೋ ಮುಖಾಂತರ ನಾನು ನಟರಾಜು ಸರ್ಗೆ ಥ್ಯಾಂಕ್ ಯು ಹೇಳಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರಿ. ಡೆಲಿವರಿ ಕೂಡ ತುಂಬಾ ಸೇಫ್ ಆಗಿ ನನಗೆ ಡೆಲಿವರಿ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಕೊರಟಗೆರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇದ್ದಂತ ಸ್ಟಾಫು ಅಷ್ಟೇ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅಂಡ್ ಅಲ್ಲಿದ್ದಂತ ಪೇಷಂಟ್ ಕಡೆಯವರಾಗಿರ್ಬೋದು ಅಥವಾ ಪೇಷಂಟ್ಗಳೇ ಆಗಿರ್ಬೋದು, ಅವರೇ ಡೆಲಿವರಿ ಮಾಡಿಸ್ಕೊಂಡು ಪಾಪ 2 ದಿನ 3 ದಿನ ಆಗಿರುತ್ತೆ ಎದ್ದು ಬಂದು ಮಾತಾಡಿಸ್ತಾ ಇದ್ರು. ನಿಮ್ಮ ಆ ಸೀರಿಯಲ್ ನೋಡಿದೀವಿ, ಈ ಸೀರಿಯಲ್ ನೋಡಿದೀವಿ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರಿ ಅಂತೆಲ್ಲ ಕಾಂಪ್ಲಿಮೆಂಟ್ಸ್ ನ ಕೊಡ್ತಾ ಇದ್ರು. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬಾ ಕಂಫರ್ಟಬಲ್ ಆಗಿತ್ತು ನನ್ನ ಡೆಲಿವರಿ ಜರ್ನಿ. ಗಾಬರಿ ಇರಲಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು, ಅಷ್ಟು ಚೆನ್ನಾಗಿ. ಆ್ಯಂಡ್ ಎಲ್ರಿಗೂ ಇದ್ದಿದ್ದ ಕ್ವೆಶ್ಚನ್, ತುಂಬ ಜನ ಕೇಳಿದಂಥ ಕ್ವೆಶ್ಚನ್ ಏನು ಅಂತ ಅಂದರೆ, ಪ್ರತಿಯೊಬ್ಬರು ಪ್ರೈವೇಟ್ ಅಂತ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಡೆಲಿವರಿ ಮಾಡಿಸ್ಕೋತಾರೆ, ನೀವು ಗೌರ್ಮೆಂಟಿಗೆ ಬಂದಿದ್ದೀರಲ್ಲ ಅಂತ ಎಲ್ಲರೂ ಆಶ್ಚರ್ಯವಾಗಿ ಕ್ವೆಶ್ಚನ್ ಕೇಳ್ತಾಯಿದ್ರು. ಬಟ್ ನನ್ನ ತಲೆಯಲ್ಲಿ ಇದ್ದಿದ್ದು ಒಂದೇ, ಪ್ರೈವೇಟ್ ಗೌರ್ಮೆಂಟ್ ಅಂತ ಅಲ್ಲ. ನಾನು ಸಪೋಸ್ ಆ ಡೆಲಿವರಿ ಟೈಮಲ್ಲಿ ಬ್ಯಾಂಗ್ಳೂರಲ್ಲೇ ಇದ್ದಿದ್ರೆ ನಾನು ಅನುಪಮ ಹಾಸ್ಪಿಟಲ್ ಪ್ರಿಯಾ ಮೇಡಮ್ ಹತ್ರನೇ ಡೆಲಿವರಿ ಮಾಡಿಸ್ಕೋತಾ ಇದ್ದೆ. ಬಟ್ 7 ಮಂತ್ ನನಗೆ ಸೀಮಂತ ಆದಮೇಲೆ ನಾನು ಮಧುಗಿರಿ ಅಮ್ಮನ ಮನೆಗೆ ಬಂದೆ. ಸೊ ಇಲ್ಲಿನ ಒಂದು ವಿಚಾರಿಸಿದಾಗ ಯಾವ ಡಾಕ್ಟ್ರು ಬೆಟರ್ ಆಗಿದ್ದಾರೆ ಅಂತ ವಿಚಾರಿಸಿದಾಗ ಎಲ್ಲರೂ ಬಾಯಲ್ಲೂ ಬಂದಿದ್ದು ನಟರಾಜು ಸರ್. ಸೊ ಹಾಗಾಗಿ ಒಳ್ಳೆ ಡಾಕ್ಟ್ರು ನನಗೆ ಬೇಕಿತ್ತು. ನನಗೆ ಮತ್ತು ಮಗುಗೆ ಸೇಫಾಗಿ ಡೆಲಿವರಿ ಮಾಡಿಕೊಡೋಂಥ ಡಾಕ್ಟರ್ ಬೇಕಿತ್ತು. ಸೊ ಹಾಗಾಗಿ ನಾನು ನಟರಾಜು ಸರ್ ಅಲ್ಲಿದ್ದರಿಂದ ನಾನು ಕೊರಟಗೆರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಾನು ಡೆಲಿವರಿ ಮಾಡಿಸ್ಕೊಂಡೆ. ಇಷ್ಟೇ ಕಲರ್ಸ್ ಇರೋದು.
ಕ್ಲೋಸ್ ಆದರೂ ಮಾಡ್ಕೋಬೋದು, ಹೀಗೆ ಆದರೂ ಯೂಸ್ ಮಾಡ್ಬೋದು. ಎಷ್ಟಿದು? ಡಿಸ್ಕೌಂಟ್ ಇಲ್ಲ? 40 ಮಾಡ್ತೀವಿ. ಇದು ಬೇರೆ ಇದು ಕ್ವಾಲಿಟಿದಿಲ್ಲ, ಕ್ವಾಲಿಟಿದಿಲ್ಲ. ಯೂಟ್ಯೂಬ್ಗೆ ವ್ಲಾಗ್ ಮಾಡ್ತಾರೆ. ಅಲ್ಲ ಅದಲ್ಲ, ಬಾಕ್ಸ್ ಕ್ವಾಲಿಟಿ. ಶಾಪ್ ಮಾಡೋದು ಪ್ರತಿ ಸಲ ಅವರೊಂದಿಗೆ ಬಂದು ಒಂದು ರೂಪಾಯಿ ಬಿಡಲ್ಲ. ಹಂಗೆ ಹೇಳ್ಬೇಡ, ಹಂಗೆ ನಮ್ಮ ಫೇಮಸ್ ಮಾಡಲ್ಲ. ಹಂಗೆ ವಿಡಿಯೋ ಮಾಡಿ ಫೇಮಸ್ ಆಗ್ತೀವಿ ನಾವು. ಮಾಡ್ತಾ ಇದೀವಿ, ಕಟ್ ಮಾಡಲ್ಲ. ಅವ್ರೇನೋ ಪಾಪ ಹೋಗ್ಬೇಕೇನೋ ಈ ಕಡೆ ಜಾಸ್ತಿ ಬಿಡಬೇಕು. ಕಲರ್ ಬೇಕು. ಆ್ಯಕ್ಚುಲಿ ಏನೇನೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೆ ನಾನು ಹಾಸ್ಪಿಟಲ್ಗೆ ಹೋಗೋದಕ್ಕೆ ನನ್ನ ಕಂಪ್ಲೀಟ್ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಅಷ್ಟರಲ್ಲಿ ನನಗೆ ಹಾಸ್ಪಿಟಲ್ಗೆ ಹೋಗುವಂಥ ಟೈಮ್ ಬಂತು. ಸೊ ಹಾಗಾಗಿ ಇಷ್ಟನ್ನು ಮಾತ್ರ ವಿಡಿಯೋ ನಾನು ಅಪ್ಲೋಡ್ ಮಾಡೋಕ್ಕಾಗ್ತಿರೋದು. ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಇನ್ನು ಮುಂದೆ ನನ್ನ ಮಗಳು ಜೊತೆ ಅಂದರೆ ಮಗಳು ಫೇಸ್ ರಿವೀಲ್ ಮಾಡಾದ್ಮೇಲೆ ಅವ್ರ ಜೊತೆ ವಿಡಿಯೋ ಮಾಡ್ತೀನಿ. ಆ್ಯಂಡ್ ನನ್ನ ಡೆಲಿವರಿ ಜರ್ನಿ ಹೇಗಿತ್ತು ಅನ್ನೋದನ್ನ ವಿಡಿಯೋ ಮಾಡ್ತೀನಿ. ಹಾಗೆ ಜರ್ನಿ ಈಗ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್.